ಮತ್ತೊಂದೆಡೆ ರಾಜ್ಯಪಾಲರಿಂದ ಸರ್ಕಾರ ರಚನೆಯ ಆಹ್ವಾನಕ್ಕೆ ನಿರಾಕರಣೆ ಏನಾಗಿದೆ? ಇದಕ್ಕೆ ತಮಿಳುನಾಡಿನಲ್ಲಿ ಹಲವು ಪಕ್ಷಗಳು, ಹಲವು ನಾಯಕರು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಟಿವಿಕೆ ಪಕ್ಷಕ್ಕೆ ಈಗ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಈ ವಿಚಾರದಲ್ಲಿ ರಾಜ್ಯಪಾಲರ ನಡೆಯ ವಿರುದ್ಧವೇ ಹಲವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವಿಜಯ್ಗೆ ಸರ್ಕಾರ ರಚನೆ ಮಾಡೋದಕ್ಕೆ ಅವಕಾಶವನ್ನು ಕೊಡಬೇಕು, ಈಗಲೇ ಬಹುಮತ ಸಾಬೀತುಪಡಿಸಿ ಅಂತ ಹೇಳೋದು ಸರಿಯಲ್ಲ ಅಂತ ಹೇಳಿ DMK, VCK, ಕಾಂಗ್ರೆಸ್ ಕೂಡ ಸೇರಿದಂತೆ ಹಲವು ಪಕ್ಷಗಳು ಬೆಂಬಲವನ್ನು ಸೂಚಿಸ್ತಾ ಇವೆ. ಚುನಾವಣೋತ್ತರ ಮೈತ್ರಿ ನಡೆಯೋದೆಲ್ಲ ಆಮೇಲೆ ಆಗತ್ತೆ. ವಿಧಾನಸಭೆಯಲ್ಲಿ ಬಹುಮತ ಸಾಬೀತಿಗೆ ಇವಾಗ ಅವಕಾಶವನ್ನು ನೀವು ಕೊಡಬೇಕು, ಸರ್ಕಾರ ರಚನೆಗೆ ಆಹ್ವಾನವನ್ನು ಕೊಡಬೇಕು. ಟಿವಿಕೆ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ ಅಂಥೇಳಿ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಇನ್ನು ನಟ ಕಮಲ್ ಹಾಸನ್ ಕೂಡ ಟ್ವೀಟ್ ಮಾಡುವ ಮೂಲಕ ಇದೇ ವಿಚಾರಕ್ಕೆ ವಿಜಯ್ ಅವರ ಸಪೋರ್ಟ್ ಮಾಡಿದ್ದಾರೆ, ವಿಜಯ್ ಅವರ ಬೆನ್ನಿಗೆ ನಿಂತಿದ್ದಾರೆ. ನಮ್ಮ ಪ್ರತಿನಿಧಿ ವಿದ್ಯಶ್ರೀ ಫೋನ್ ಸಂಪರ್ಕದಲ್ಲಿದ್ದಾರೆ. ವಿದ್ಯಶ್ರೀ, ಒಂದು ಕಡೆಗೆ ರಾಜ್ಯಪಾಲರು ನೀವು ಸ್ಪಷ್ಟ ಬಹುಮತ ತೆಗೆದುಕೊಂಡು ಬನ್ನಿ, 118 ಜನರ ಬೆಂಬಲ ಇದೆ ಅಂತೇಳಿ ತೋರಿಸಿ ಆಗ ಅವಕಾಶ ಕೊಡ್ತೇನೆ ಅನ್ನೋದು. ಮತ್ತೊಂದೆಡೆ ಇವರಿಗೆ ಬೆಂಬಲವಾಗಿ ನಿಲ್ತಾರಾ ಇಲ್ವಾ ಅನ್ನುವ ಪ್ರಶ್ನೆ ಈಗಲೂ ಇದೆ. ನಮಗೆ ಬೆಂಬಲವನ್ನು ಕೇಳಿದ್ದಾರೆ, ಆದರೆ ನಾವು ಆಮೇಲೆ ತೀರ್ಮಾನ ಮಾಡ್ತಾ ಇದ್ದೀವಿ ಅಂಥೇಳಿ ಒಂದಷ್ಟು ಪಕ್ಷಗಳು ಹೇಳ್ತಾ ಇರುವಂಥದ್ದು. ಇದನ್ನೆಲ್ಲ ಗಮನಿಸಿದ್ರೆ ಈ ಹಗ್ಗ ಜಗ್ಗಾಟ ಈಗಲೇ ಮುಗಿಯತ್ತೆ ಅಂತ ಅನ್ಸತ್ತಾ? ನವೀನ್, ಕ್ಷಿಪ್ರ ಕಾರ್ಯಾಚರಣೆ ಏನ್ ನಡೀತಾ ಇದೆ, ರಾಜಕೀಯ ಬೆಳವಣಿಗೆಗಳು ತಮಿಳುನಾಡಿನಲ್ಲಿ ಏನ್ ನಡೀತಾ ಇದೆ, ಬಹುತೇಕ ನಾಳೆಗೆ ಕ್ಲೈಮ್ಯಾಕ್ಸ್ ಫಿಕ್ಸ್ ಆಗ್ತಾ ಇರೋ ರೀತಿ ಕಾಣಿಸ್ತಾ ಇದೆ. ನಟ ವಿಜಯ್ ಅವರಿಗೆ 112 ಶಾಸಕರ ಬಲ ಇದೆ. ಇವಾಗ ಕಾಂಗ್ರೆಸ್ನ 5 ಶಾಸಕರು ಸೇರಿದಂತೆ, ಬಟ್ ಸಿಂಪಲ್ ಮೆಜಾರಿಟಿ ಅಂದ್ರೆ 115 ಶಾಸಕರು ಬೇಕು. ಈಗಾಗಲೇ ಉಲ್ಲೇಖ ಮಾಡಿದ ಹಾಗೆ 3 ಪ್ರಮುಖ ಪಕ್ಷಗಳ ಬೆಂಬಲದ ಬಗ್ಗೆ ಚರ್ಚೆಯಾಗ್ತಾ ಇರೋದು. ಒಂದು CPI, ಇನ್ನೊಂದು CPIM, ಮತ್ತೊಂದು VCK. ಈ 3 ಪಕ್ಷಗಳು ತಲಾ 2 ಶಾಸಕರನ್ನ ಹೊಂದಿದ್ದಾವೆ. ಈ ಶಾಸಕರ ಬಲ ನಟ ವಿಜಯ್ ಅವರಿಗೆ ಸಿಕ್ಕಿದ್ದೆಯಾದಲ್ಲಿ ನಂಬರ್ 119ಕ್ಕೆ ಹೋಗುತ್ತೆ. ಹಂಗಾಗಿದ್ದೇ ಆದ್ರೆ 118 ಸಿಂಪಲ್ ಮೆಜಾರಿಟಿಯನ್ನ ಪಡೆಯೋದಕ್ಕೆ ನಟ ವಿಜಯ್ ಸಕ್ಸಸ್ ಆಗ್ತಾರೆ. ಹಾಗಾಗಿ ಆ ನಿಟ್ಟಿನಲ್ಲಿ ಸದ್ಯ ಪ್ರಕ್ರಿಯೆಗಳು ನಡೀತಾ ಇದ್ದಾವೆ. ಇನ್ನು ಆ 3 ಪಕ್ಷಗಳ ಮುಖಂಡರು ಮಾತನಾಡಿದ್ದಾರೆ. CPIನ ವೀರಪಾಂಡ್ಯಂ ಅವರು ಮಾತಾಡಿದ್ದಾರೆ, ಜೊತೆಗೆ VCKಯ ತಿರುಮಾವಳನ್ ಮಾತನಾಡಿದ್ದಾರೆ, CPIನ ಲೀಡರ್, CPIMನ ಲೀಡರ್ ಕೂಡ ಮಾತನಾಡಿದ್ದಾರೆ. ಅವರು 3 ಜನ ಹೇಳ್ತಾ ಇರೋದೇನು ಅಂದ್ರೆ, ರಾಜ್ಯಪಾಲರು ವಿಳಂಬ ಮಾಡ್ತಾ ಇರೋ ಧೋರಣೆ ಇದೆಯಲ್ಲ, ರಾಜ್ಯಪಾಲರು ಬಹುಮತ ಸಾಬೀತಿಗೆ ನೀವು ನಂಬರ್ನ ತರಲೇಬೇಕು ಅಂತ ಹೇಳ್ತಾ ಇರೋದಿದೆಯಲ್ಲ, ಅದನ್ನ ನಾವು ವಿರೋಧಿಸ್ತೀವಿ. ರಾಜ್ಯಪಾಲರು ಪದಗ್ರಹಣಕ್ಕೆ ಅವಕಾಶ ಕೊಡಬೇಕು, ಸದನದಲ್ಲಿ ಬಹುಮತ ಸಾಬೀತಿಗೆ ಅವಕಾಶವನ್ನ ಕೊಡಬೇಕು. ರಾಜ್ಯಪಾಲರು ಈ ಕ್ರಮವನ್ನ ತೆಗೆದುಕೊಂಡಿದ್ದು ಸರಿಯಲ್ಲ ಅಂತ ಹೇಳಿ 3 ಪಕ್ಷಗಳು ಹೇಳಿದ್ದಾವೆ. ಆದ್ರೆ ವಿಜಯ್ ಅವರಿಗೆ ನಿಮ್ಮ ಬೆಂಬಲ ಇದೆಯಾ, ನೀವು ಬೆಂಬಲವನ್ನ ಕೊಡ್ತೀರಾ ಅಂತ ಕೇಳಿದ್ರೆ ಅದು ನಾವು ಈಗಲೇ ಡಿಸೈಡ್ ಮಾಡೋದಕ್ಕಾಗೋದಿಲ್ಲ. ನಮ್ಮ ಪಕ್ಷದ ನಾಯಕರ ಜೊತೆ, ಕಾರ್ಯಕರ್ತರ ಜೊತೆ ನಾವು ಚರ್ಚೆಯನ್ನ ಮಾಡಬೇಕು. ನಾಳೆ ನಾವು ಚರ್ಚೆಯನ್ನ ಮಾಡ್ತೀವಿ, ನಾಳೆ ನಮ್ಮ ನಿರ್ಧಾರವನ್ನ ತಿಳಿಸ್ತೀವಿ ನಾವು ಅಂತ ಹೇಳಿದ್ದಾರೆ. ಬಟ್ ಎಲ್ಲೋ ಒಂದ್ ಕಡೆ ಸ್ವಲ್ಪ ವಿಜಯ್ ಅವರ ಪರವಾಗಿ ಅವರ ನಿಲುವು ಇದ್ದ ಹಾಗೆ ಕಾಣಿಸ್ತಾ ಇದೆ. ಹಾಗೊಂದು ವೇಳೆ ಆಗಿದ್ದೇ ಆದ್ರೆ 118 ಶಾಸಕರ ಸಿಂಪಲ್ ಮೆಜಾರಿಟಿಯನ್ನ ಪಡೆಯುವುದಕ್ಕೆ ನಟ ವಿಜಯ್ ಸಕ್ಸಸ್ ಆಗ್ತಾರೆ. ನಾಳೆ ಪದಗ್ರಹಣಕ್ಕೆ ಸಂಬಂಧಪಟ್ಟ ಹಾಗೆ ಬೆಳವಣಿಗೆಗಳು ಆಗಬಹುದು. ಆದ್ರೆ ಇವತ್ತಾಗ್ತಾ ಇರೋದೇನು, ರಾಜ್ಯಪಾಲರ ಕಚೇರಿಯಿಂದ ಈಗ ಒಂದು ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಲಾಗಿದೆ ನವೀನ್. ಆ ಪತ್ರಿಕಾ ಪ್ರಕಟಣೆಯಲ್ಲಿ ಬಹಳ ಸ್ಪಷ್ಟವಾಗಿ ರಾಜ್ಯಪಾಲರು ಉಲ್ಲೇಖ ಮಾಡ್ತಾರೆ. ನಟ ವಿಜಯ್ ಅವರನ್ನ ರಾಜ್ಯಪಾಲರ ಕಚೇರಿ ಉಲ್ಲೇಖ ಮಾಡುತ್ತೆ. ನಟ ವಿಜಯ್ ಅವರ TVK ಪಕ್ಷದ ಮುಖ್ಯಸ್ಥ ನಟ ವಿಜಯ್ ಅವರನ್ನ ಇವತ್ತು ರಾಜಭವನಕ್ಕೆ ಆಹ್ವಾನಿಸಲಾಗಿತ್ತು. ಆ ಸಂದರ್ಭದಲ್ಲಿ ಸರ್ಕಾರ ರಚನೆಗೆ ಬೇಕಾಗಿರುವಂತಹ ಬಹುಮತಕ್ಕೆ ಸಂಬಂಧಪಟ್ಟ ಹಾಗೆ ಅವರಿಗೆ ತಿಳಿಸಲಾಗಿದೆ. ಅಂದ್ರೆ ಈಗಲೂ ರಾಜ್ಯಪಾಲರ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ ರಾಜ್ಯಪಾಲರು ಈ ರೀತಿ ಮಾಡ್ತಾ ಇರೋದಕ್ಕೆ. ಯಾಕಂದ್ರೆ ಬಹುಮತ ಸಾಬೀತುಪಡಿಸಬೇಕಾಗಿರೋದು ಸದನದಲ್ಲೇ ಹೊರತು ರಾಜ್ಯಪಾಲರ ಮುಂದೆ ಅಲ್ಲ ಅನ್ನೋದು ಹಲವರ ವಾದ. ಹೈಕೋರ್ಟ್, ಸುಪ್ರೀಂ ಕೋರ್ಟ್ನ ಈ ಹಿಂದಿನ ತೀರ್ಪುಗಳನ್ನ ಕೂಡ ಅದಕ್ಕೆ ಉದಾಹರಣೆಯಾಗಿ ಉಲ್ಲೇಖವನ್ನ ಮಾಡಲಾಗ್ತಾ ಇದೆ. ಆದ್ರೆ ರಾಜಭವನ, ತಮಿಳುನಾಡಿನ ಲೋಕಭವನ, ಅದರ ಪತ್ರಿಕಾ ಪ್ರಕಟಣೆಯಲ್ಲಿ ಅವರು ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ನಟ ವಿಜಯ್ ಅವರನ್ನ ಇವತ್ತು ರಾಜಭವನಕ್ಕೆ, ಲೋಕಭವನಕ್ಕೆ ರಾಜ್ಯಪಾಲರ ಭೇಟಿಗೆ ಆಹ್ವಾನಿಸಲಾಗಿತ್ತು. ಆ ಸಂದರ್ಭದಲ್ಲಿ ರಾಜ್ಯಪಾಲರು ನೀವು ಬಹುಮತದ ಸಾಬೀತನ್ನ ಪಡಿಸಬೇಕು ಅಥವಾ ಆ ನಂಬರ್ಸ್ನ ನೀವು ಶೋ ಮಾಡಬೇಕು ಅನ್ನುವಂತಹ ವಿಚಾರವನ್ನ ಬಹಳ ಸ್ಪಷ್ಟವಾಗಿ ನಟ ವಿಜಯ್ ಅವರಿಗೆ ತಿಳಿಸಿದ್ದಾರೆ ರಾಜ್ಯಪಾಲರು ಅನ್ನೋದನ್ನ ಆ ಪತ್ರದಲ್ಲಿ ಉಲ್ಲೇಖ ಮಾಡುವಂತಹ ಕೆಲಸವನ್ನ ಮಾಡಲಾಗಿದೆ. ಆ ಪ್ರಕಟಣೆಯಲ್ಲಿ ಉಲ್ಲೇಖ ಮಾಡುವಂತಹ ಕೆಲಸವನ್ನ ಮಾಡಲಾಗಿದೆ. ಅಲ್ಲಿಗೆ ಒಂದು ಸಾಂವಿಧಾನಿಕ ಬಿಕ್ಕಟ್ಟು ಅಥವಾ ಸಂಘರ್ಷ ಅಂತ ಹೇಳ್ತೀವೋ ಒಂದ್ ನಡೀತಾ ಇರೋದಂತೂ ಸತ್ಯ. ನಟ ವಿಜಯ್ ಅವರಿಗೆ ಸದ್ಯಕ್ಕಂತೂ ಪರ್ಮಿಷನ್ ಸಿಗೋ ರೀತಿ ಕಾಣಿಸ್ತಾ ಇಲ್ಲ. ಮತ್ತೊಂದ್ ಕಡೆ ನಟ ವಿಜಯ್ ಅವರ ಟೀಮ್ನ ಕಡೆಯಿಂದ
ರಾಜ್ಯಪಾಲರು ಇದೇ ಪಟ್ಟನ್ನ ಮುಂದುವರಿಸಿದ್ದೇ ಆದಲ್ಲಿ ಕಾನೂನಾತ್ಮಕವಾಗಿ ಏನು ಕ್ರಮವನ್ನ ತೆಗೆದುಕೊಳ್ಬೇಕು, ಯಾವ ರೀತಿ ಹೋರಾಟವನ್ನ ಮಾಡಬೇಕು, ಆ ಬಗ್ಗೆಯೂ ಚರ್ಚೆಗಳಾಗ್ತಾ ಇದೆ. ಬಟ್ ಬಹಳ ಕುತೂಹಲ ಇರೋದು ಈಗ ನಾಳಿನ ಈ 3 ಪಕ್ಷಗಳ ನಿರ್ಧಾರಕ್ಕೆ ಸಂಬಂಧಪಟ್ಟ ಹಾಗೆ ನವೀನ್. ಯಾಕಂದ್ರೆ ಈ 3 ಪಕ್ಷಗಳು ಚುನಾವಣಾ ಪೂರ್ವ ಮೈತ್ರಿಯನ್ನ ಮಾಡಿಕೊಂಡಿದ್ದು ಡಿಎಂಕೆ ಪಕ್ಷದ ಜೊತೆಗೆ. ಡಿಎಂಕೆಯ ಮುಖ್ಯಸ್ಥ ಸ್ಟಾಲಿನ್ ಅವರನ್ನ ಕೆಲ ಗಂಟೆಗಳ ಹಿಂದೆ ಈ 3 ಜನ ಹೋಗಿ 3 ಪಕ್ಷದ ಮುಖಂಡರು ಹೋಗಿ ಭೇಟಿಯಾಗಿ ಬಂದಿದ್ದಾರೆ. ಆಗ ಡಿಎಂಕೆಯ ಸ್ಟಾಲಿನ್ ಅವರು, ನೀವು ನಮ್ಮ ಮೈತ್ರಿಯನ್ನ ಬಿಟ್ಟು ಸರ್ಕಾರ ರಚನೆಗೆ ಬೆಂಬಲ ಕೊಡ್ತೀವಿ ಅಂದ್ರೆ ಅದಕ್ಕೆ ನನ್ನ ಅಡ್ಡಿ ಇಲ್ಲ ಅನ್ನುವಂಥ ಮಾತನ್ನ ಹೇಳಿದಾರಂತೆ. ಬಟ್ ದೆನ್ ಈ 3 ಪಕ್ಷಗಳು ನಾಳೆ ಚರ್ಚೆಯನ್ನ ಮಾಡಿ ನಾಳೆ ತಮ್ಮ ತೀರ್ಮಾನವನ್ನ ತಿಳಿಸಲಿದ್ದಾರೆ. ಬಹುತೇಕ ವಿಜಯ್ ಅವರ ಪರವಾಗಿ ಇವರ ಡೆಸಿಷನ್ ಬರುವಂತ ಒಂದು ಸನ್ನಿವೇಶ ಅಥವಾ ಒಂದು ಸುಳಿವು ಸತ್ಯ ಕಾಣಿಸ್ತಾ ಇದೆ. ನವೀನ್, ಥ್ಯಾಂಕ್ ಯು ವಿದ್ಯಶ್ರೀ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.